ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸನಾತನಿ. ವೀಕ್ಷಕರೇ, ನೀವು ನಯರಾ ಎನರ್ಜಿ ಕಂಪನಿಯ ಬಗ್ಗೆ ಕೇಳಿರ್ತೀರಾ. ಇದು 49% ರಷ್ಯಾ ಹೋಲ್ಡ್ನಲ್ಲಿ ಇದೆ. ಈಗ ಯುರೋಪಿಯನ್ ಯೂನಿಯನ್ ಇದರ ಮೇಲೆ ನಿರ್ಬಂಧವನ್ನು ಹೇರಿದೆ. ಏನಕ್ಕೆ ನಿರ್ಬಂಧವನ್ನು ಹೇರಿದೆ ಅಂದರೆ, ಈ ಕಂಪನಿ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಖರೀದಿಸಿ ಅದನ್ನು ಸಂಸ್ಕರಿಸುತ್ತೆ. ಅದನ್ನು ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಮಾರಾಟವನ್ನು ಮಾಡುತ್ತೆ. ಈ ಕಾರಣಕ್ಕೆ ಯುರೋಪಿಯನ್ ಯೂನಿಯನ್ ಈ ಕಂಪನಿಗೆ ನಿಷೇಧವನ್ನು ಹೇರಿದೆ. ಸೌತ್ ಈಸ್ಟ್ ಕಡೆಯ ಯಾವುದೋ ದೇಶದ ಕಡೆ ಇವರ ಟ್ಯಾಂಕರ್ ಹೋಗ್ತಾ ಇರುತ್ತೆ. ಸಡನ್ನಾಗಿ ಅವುಗಳನ್ನು ಚೈನಾ ಕಡೆಗೆ ತಿರುಗಿಸ್ತಾರೆ. ಜಿಯೋಪಾಲಿಟಿಕ್ಸ್ನಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಚೀನಾ ಹಾಗೂ ಭಾರತದ ನಡುವೆ ಗಾಲ್ವಾನ್ನಲ್ಲಿ 5 ವರ್ಷಗಳ ಹಿಂದೆ ಘರ್ಷಣೆ ಆಗಿತ್ತು. ಆದರೆ ಈಗ ಭಾರತ ಹಾಗೂ ಚೀನಾ ಫ್ರೆಂಡ್ಸ್ ಆಗ್ತಾ ಇದ್ದಾವೆ ಅಂತ ಹೇಳೋಕೆ ಆಗದಿದ್ರೂ ಕಂಫರ್ಟೇಬಲ್ ಲೇಬರ್ಸ್ ಅಂತೂ ಆಗ್ತಾ ಇದ್ದಾರೆ. ವೀಕ್ಷಕರೇ, ಚೀನಾ ಯೂರಿಯಾ ಗೊಬ್ಬರವನ್ನು ಭಾರತಕ್ಕೆ ಸಪ್ಲೈ ಮಾಡುತ್ತೆ. 2023-24ರಲ್ಲಿ ಭಾರತ 774 ಮಿಲಿಯನ್ ಮೌಲ್ಯದ ಯೂರಿಯಾವನ್ನು ಚೀನಾದಿಂದ ಆಮದು ಮಾಡಿಕೊಂಡಿತ್ತು. ಇದಾದ ಮೇಲೆ ಚೀನಾ ಸ್ವಲ್ಪ ನಿರ್ಬಂಧಗಳನ್ನು ಹೇರುತ್ತೆ. ಸೊ ಭಾರತ ಕಳೆದ ವರ್ಷ 42.8 ಮಿಲಿಯನ್ ಮೌಲ್ಯದ ಯೂರಿಯಾವನ್ನು ಖರೀದಿಸುತ್ತೆ. ಹೇಗಿದೆ ನೋಡಿ, 774 ಮಿಲಿಯನ್ನಿಂದ 42 ಮಿಲಿಯನ್ಗೆ ಇಳಿಯುತ್ತೆ. ಮತ್ತು ಇವಾಗ ನೋಡಿದರೆ ಚೀನಾ ಜೊತೆ ಯೂರಿಯಾ ಟ್ರೇಡ್ ಜಾಸ್ತಿ ಆಗಿದೆ. ಏನಪ್ಪ ಇವರು ಆವಾಗಿಂದ ಯೂರಿಯಾ ಕ್ರೂಡ್ ಆಯಿಲ್ ಅಂತಿದ್ದಾರೆ ಅಂತ ಅಂದ್ಕೊಂಡ್ರಾ? ಅದಕ್ಕೆ ಕಾರಣನೇ ಈ ಡೊನಾಲ್ಡ್ ಟ್ರಂಪ್ ಅವರು. ಫಾರಿನ್ ಪಾಲಿಸಿ ಎಸ್ಟಾಬ್ಲಿಷ್ಡ್ ಜನ ಹೇಳ್ತಾರೆ, 20 ವರ್ಷದಿಂದ ಭಾರತವನ್ನು ಈ ಕಡೆ ತರೋದಕ್ಕೆ ತುಂಬ ಕಷ್ಟಪಟ್ಟಿದ್ದೇವೆ, ಆದರೆ ನೀವು 30 ದಿನಗಳಲ್ಲಿ ಈ ಸಂಬಂಧವನ್ನು ಹಾಳು ಮಾಡಿಬಿಟ್ರಿ ಅಂತ. ಈ ಸಂಬಂಧ ಹಾಳಾಗೋದಕ್ಕೆ ಕಾರಣ ಕೇವಲ ಟಾರಿಫ್ ಅಲ್ಲ. ಈ ಸ್ಟೋರಿಯಲ್ಲಿ ಮುಂದೆ ಪಾಕಿಸ್ತಾನವೂ ಬರುತ್ತೆ. ಆನೆಗೂ ಇರುವ ಕಿರಿಕಿರಿ ಮಾಡ್ದಂಗೆ ಈ ವಿಷಯದಲ್ಲಿ ಪಾಕ್ ಕೂಡ ಚಿಕ್ಕದಾಗಿ ಕಿರಿಕಿರಿ ಮಾಡ್ತಾ ಇದ್ದ. ಟ್ರಂಪ್ಗೆ ಭಾರತವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗೆ ನೋಡಿದರೆ ಭಾರತ ಯಾವತ್ತೂ ಅಮೆರಿಕಾಗೆ ಶತ್ರು ಆಗಿರಲಿಲ್ಲ. ಹಾಗೇನಾದರೂ ಆಗಿದ್ರೂ ಭಾರತ ತುಂಬ ಚೆನ್ನಾಗಿ ಡೀಲ್ ಮಾಡ್ತಾ ಇತ್ತು. ಈಗ ಸಮಸ್ಯೆ ಏನಂದರೆ, ಆ್ಯಂಟಿ ಅಮೆರಿಕನಿಸಮ್ ಹೆಚ್ಚಾಗ್ತಾನೇ ಇದೆ. ಇಲ್ಲೂ ಕೂಡ ಸಾಕಷ್ಟು ಜನ ಅಮೆರಿಕವನ್ನು ಪ್ರೀತಿಸ್ತಾರೆ, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಆದರೆ ಇತ್ತೀಚೆಗೆ ಟ್ರಂಪ್ ಅವರು ಕೊಡ್ತಾ ಇರೋ ಒಂದಷ್ಟು ಹೇಳಿಕೆಗಳಿಂದ ಅಮೆರಿಕವನ್ನು ದ್ವೇಷಿಸೋದಕ್ಕೆ ಕೂಡ ಶುರುವಾಗಿದೆ. ಟ್ರಂಪ್ ಅವರಿಗೆ ಒಂದು ಮಾತನ್ನು ನಾವು ಹೇಳಬೇಕು. ನಿಮಗಿಂತ ಮೊದಲು ಇಲ್ಲಿಗೆ ತುಂಬ ಜನ ಬಂದು ಹೋಗಿದ್ದಾರೆ. ಅಲೆಕ್ಸಾಂಡರ್ ಕಾಲದಿಂದಲೂ ನಾವು ನೋಡ್ತಾ ಇದ್ದೀವಿ. ಆದರೆ ಅವರ ಯಾವ ಪ್ರಯತ್ನಗಳು ಕೂಡ ವರ್ಕೌಟ್ ಆಗಿರಲಿಲ್ಲ. ಈಗ ಟ್ರಂಪ್ ಮತ್ತೆ ಜನರ ಮನಸ್ಥಿತಿಯನ್ನು ಕೆಡಿಸೋ ಕೆಲಸ ಅದು ಏನಕ್ಕಾಗಿ ಮಾಡ್ತಾ ಇದ್ದಾರೋ ದೇವರೇ ಬಲ್ಲ. ಹೀಗೆ ಮಾಡ್ತಾ ಇದ್ದರೆ ಅದೇ ಜನ ಇವರ ವಿರುದ್ಧ ಇನ್ನಷ್ಟು ದನಿಯನ್ನು ಎತ್ತುತ್ತಾರೆ. 20 ವರ್ಷಗಳ ಅಮೆರಿಕದ ಹಾರ್ಡ್ ವರ್ಕನ್ನು ಟ್ರಂಪ್ ಕೇವಲ 20 ತಿಂಗಳಲ್ಲಿ ಹಾಳು ಮಾಡಿ ಹಾಕಿದ್ದಾರೆ. ಈಗ ಮತ್ತೊಮ್ಮೆ ಅಮೆರಿಕ ಭಾರತದ ಜೊತೆ ಸಂಬಂಧ ಸರಿ ಮಾಡ್ಕೋತೀನಿ ಅಂದರೆ ಅದು ಸಾಧ್ಯನಾ? ಅದಕ್ಕೆ ಮತ್ತೆ 10-20 ವರ್ಷ ಬೇಕಾಗ್ಬೋದು. ಟ್ರಂಪ್ ಟಾರಿಫ್ ಹಾಕೋದು ಬೇರೆ ವಿಷಯ, ಆದರೆ ಈ ವ್ಯಕ್ತಿ ಮಾತಿನಿಂದಲೇ ಅರ್ಧ ಹಾಳಾಗ್ತಾ ಇರೋದು, ಡ್ಯಾಮೇಜ್ ಕೂಡ ಆಗ್ತಾ ಇರೋದು. ಇದನ್ನೆಲ್ಲ ಭಾರತ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆದ್ರಿಂದಲೇ ಭಾರತ ಚೀನಾ ಮೇಲಿನ ಒಂದಷ್ಟು ನಿರ್ಬಂಧಗಳನ್ನು ಸಡಿಲ ಮಾಡ್ತಾ ಇದೆ. ಯೂರಿಯಾವನ್ನು ಆಮದು ಮಾಡಿಕೊಳ್ತಾ ಇದೆ. ಹಾಗೆ ನಯರಾ ಎನರ್ಜಿಯ ಒಂದು ಶಿಪ್ಪನ್ನು ಸದ್ದಿಲ್ಲದೆ ಚೈನಾದ ಕಡೆ ತಿರುಗಿಸಿದೆ. ಭಾರತ ಈಗ ಚೈನಾಗೆ ಕೂಡ ಆಯಿಲನ್ನು ಸಪ್ಲೈ ಮಾಡ್ತಾ ಇದೆ. ಇನ್ನು ಪಾಕಿಸ್ತಾನದ ವಿಷಯಕ್ಕೆ ಬರೋದಾದರೆ, IMF ಪಾಕಿಸ್ತಾನಕ್ಕೆ ಟಾರ್ಗೆಟ್ ಕೊಟ್ಟಿತ್ತು. ಪಾಕಿಸ್ತಾನದ ಜೀವನ ಹೇಗಾಗಿದೆ ಅಂದರೆ, ಅವರಿಗೆ IMF ವರ್ಲ್ಡ್ ಬ್ಯಾಂಕ್ ಇಲ್ಲದೆ ಜೀವನವೇ ನಡೆಯದ ಹಾಗೆ ಆಗಿದೆ. IMF, ವರ್ಲ್ಡ್ ಬ್ಯಾಂಕ್, ಸೌದಿ ಅರೇಬಿಯಾ ಒಂದು ಸಲ ಫಂಡ್ ಕೊಡೋದನ್ನು ನಿಲ್ಲಿಸಿತ್ತು ಅಂದರೆ ಪಾಕಿಸ್ತಾನಕ್ಕೆ ಏನೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಪಾಕಿಸ್ತಾನಕ್ಕೆ ತನ್ನ ಖರ್ಚಿಗೆ ಬೇಕಾಗಿರೋ ಇನ್ಕಮ್ ಕೂಡ ಇಲ್ಲ. ಅದಕ್ಕೆ ಪಾಕಿಸ್ತಾನ ಭಿಕ್ಷೆಯನ್ನು ಬೇಡುತ್ತೆ. IMF ಕೊಟ್ಟ ಟಾರ್ಗೆಟ್ ನೋಡೋದಾದರೆ, ಮೊದಲನೇದಾಗಿ IMF ಪಾಕಿಸ್ತಾನಕ್ಕೆ 12.3 ಲಕ್ಷ ರೆವೆನ್ಯೂ ಸಂಗ್ರಹ ಟಾರ್ಗೆಟ್ ಕೊಟ್ಟಿತ್ತು. ಆದರೆ ಪಾಕಿಸ್ತಾನಕ್ಕೆ ಅದು ಸಾಧ್ಯ ಆಗಿಲ್ಲ. ಪಾಕಿಸ್ತಾನದಲ್ಲಿ ಟ್ಯಾಕ್ಸ್ ಕಟ್ಟೋಕ್ಕೆ ಎಲ್ಲರೂ ಕಳ್ಳಾಟವನ್ನು ಮಾಡ್ತಾರೆ. ಲೋನಿಂದ ಸಿಕ್ಕ ಹಣವನ್ನು ಭಯೋತ್ಪಾದನೆಗೆ ಬಳಸ್ಕೊಳ್ತಾರೆ. ಈಗ ಬಲೂಚಿಸ್ತಾನವನ್ನು ಅಮೆರಿಕಾಗೆ ಮಾರೋದಕ್ಕೆ ಹೊರಟಿದ್ದಾರೆ. ಈ ಐಡಿಯಾ ಟ್ರಂಪ್ಗೂ ಕೂಡ ಇಷ್ಟ ಆಗಿಬಿಟ್ಟಿದೆ.
ಚೀನಾ ಇದರಿಂದ ಕೋಪಗೊಂಡಿದೆ. ಮೊದಲು ಬಲೂಚಿಸ್ತಾನವನ್ನು ನಮಗೆ ಮಾರ್ತೀವಿ ಅಂತ ಹೇಳ್ತಿದ್ರು, ಈಗ ಅಮೆರಿಕಾಗೆ ಮಾರೋಕೆ ಹೊರಟಿದ್ದೀರಲ್ಲ ಅಂತ. ಪಾಕಿಸ್ತಾನ ತನ್ನದಲ್ಲದ ವಸ್ತುಗಳನ್ನು ಕೂಡ ಈಗ ಮಾರೋಕೆ ಹೊರಟಿದೆ. ಯಾಕಂದರೆ ಆಲ್ರೆಡಿ ಬಲೂಚಿಸ್ತಾನವನ್ನು ಚೀನಾಗೆ ಮಾರಿಯಾಗಿತ್ತು. ಸೊ ಚೀನಾ ಪಾಕ್ ಮೇಲೆ ಸಿಟ್ಟಾಗಿದೆ. ಯಾಕೆ ಬಲೂಚಿಸ್ತಾನದ ಮೇಲೆ ಅಮೆರಿಕ ಹಾಗೂ ಚೀನಾಗೆ ಕಣ್ಣು ಅಂತ ನೋಡೋದಾದರೆ, ಆ ಪ್ರದೇಶದಲ್ಲಿ ಪೆಟ್ರೋಲಿಯಂ ಸೇರಿದಂತೆ ಅನೇಕ ಸಂಪನ್ಮೂಲಗಳು ಇವೆ. ಅದನ್ನು ಭೂಮಿಯಿಂದ ತೆಗೆಯೋ ಟೆಕ್ನಾಲಜಿ ಪಾಕಿಸ್ತಾನದ ಬಳಿ ಇಲ್ಲ. ಸೊ ಅದನ್ನು ಮೊದಲು ಚೀನಾಗೆ ಮಾರೋಕೆ ಹೋಯಿತು, ಈಗ ಅಮೆರಿಕಾಗೆ ಮಾರೋಕೆ ಹೊರಟಿದೆ. ನಿಮಗೆಲ್ಲ ಗೊತ್ತು, ಟ್ರಂಪ್ ಮೊದಲೇ ಆಸೆ ಬುರ್ಕ, ಇದಕ್ಕಾಗಿ ಕಾಯ್ತಾ ಇದ್ರು. ಪಾಕಿಸ್ತಾನದಲ್ಲಿ ಕೂಡ ಇಬ್ಬರ ನಡುವೆ ಹಗ್ಗ ಜಗ್ಗಾಟ ಶುರುವಾಗಿದೆ. ಮುನೀರ್ ಮತ್ತು ಶಹಬಾಜ್ ಶರೀಫ್ ನಡುವೆ ಕೂಡ ಒಂಥರ ಯುದ್ಧ ಶುರುವಾಗಿದೆ. ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.